ನಮಸ್ಕಾರ ಸರ್. ಇದು ಚಳ್ಳಕೆರೆಯಿಂದ ನಾವು ಕೇವಲ 22 ಕಿಲೋಮೀಟರ್ ದೂರ ಬರಬೇಕು. ಇನ್ನು 50 ಬೋರ್ ಇದು ರೆಡ್ ಸಾಯಿಲ್, ಇದು ಕೆಂಪು ಮಣ್ಣು. 1 ಎಕರೆ 4 ಕುಂಟೆ ಬರುತ್ತೆ. ಇದರಲ್ಲಿ ವಿತ್ ಬೋರೂ ಇದೆ. ಕಂಪ್ಲೀಟಾಗಿ ಈ ಒಂದು ಮರದ ಭಾಗದ ಈ ಒಂದು ಬದದಿಂದ ಈ ಕಡೆ ಬದದವರೆಗೂ ಬರುತ್ತೆ. ಮತ್ತು ಈ ಕಡೆ ಬಂದುಬಿಟ್ಟು ಕಂಪ್ಲೀಟಾಗಿ ಈ ಒಂದು ಬದದ ನೀಟ್ವರೆಗೂ ಬರುತ್ತೆ. 4 ಮೂಲೆ ಸ್ಕ್ವೇರ್ ಇದೆ, ಇಲ್ಲಿವರೆಗೂ ಬರುತ್ತೆ. ಈ ಬದದವರೆಗೂ ಈ ಒಂದು ಜಮೀನಲ್ಲಿ ನಿಮಗೆ ಒಂದು ಬೋರ್ ಇದೆ. ಬೋರಲ್ಲಿ ಫುಲ್ಲು 2.5 ಇಂಚು ನೀರು ಬರುತ್ತೆ. ನೀರಿನ ಜೊತೆಗೆ ಈ ಒಂದು ಜಮೀನಿಗೆ ಬರೋದಕ್ಕೆ ನಮಗೆ 15 ಅಡಿ ರಸ್ತೆ ಇದೆ. ತಾರ್ ರೋಡಿಂದ ಈ ಜಮೀನುವರೆಗೂ. ತಾರ್ ರೋಡು ಕೇವಲ ನೋಡಿ ಸರ್, ತಾರ್ ರೋಡ್ ಬಂದುಬಿಟ್ಟು ಇಲ್ಲಿ ಬರುತ್ತೆ. ತಾರ್ ರೋಡ್ ಇಲ್ಲಿ ಬಂದಾದಮೇಲೆ ಇಲ್ಲಿಂದ ನಮಗೆ ನೇರವಾಗಿ ಜಮೀನಿಗೆ 15 ಅಡಿ ರಸ್ತೆ ಇರುತ್ತೆ. ಇದು 1 ಎಕರೆ 4 ಕುಂಟೆ ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. 100% ವಾಟರ್ ಇದೆ, ನೀಟ್ ಆ್ಯಂಡ್ ಕ್ಲೀನ್. ಕರೆಂಟ್ ಇದೆ, ಯಾವುದೇ ಥರ ಸಮಸ್ಯೆ ಇಲ್ಲ. ಮಣ್ಣಿನ ವಿಷಯಕ್ಕೆ ಬಂದರೆ ಕೆಂಪು ಮಣ್ಣು, ರೆಡ್ ಸಾಯಿಲ್ ನೋಡಿ ಯಾವ ಥರ ಇದೆ. ಮಣ್ಣು ತುಂಬ ಚೆನ್ನಾಗಿದೆ. ಈ ಥರ ಇರಬೇಕು ಸರ್ ಮಣ್ಣು, ಕೆಂಪು ಮಣ್ಣು. 1 ಎಕರೆ 4 ಕುಂಟೆ ಬರುತ್ತೆ. ತುಂಬ ನಂಬರ್ 1 ಸಾಯಿಲ್ ಇದು. ಒಳ್ಳೆ ಮಳೆ ಆಗಿದೆ, ಯಾವುದೇ ಥರ ಸಮಸ್ಯೆ ಇಲ್ಲ. ಒಂದೇ 1 ಎಕರೆ ಜಮೀನಿಲ್ಲಿ ನಮಗೆ ಒಳ್ಳೆ ತೋಟ ಮಾಡ್ಕೊಳೋಕ್ಕೆ ಅನುಕೂಲವಾಗಿ ಚೆನ್ನಾಗಿರ್ಬೇಕಂದ್ರೆ ನೋಡಿ, ಪಕ್ಕದಲ್ಲಿ ಒಳ್ಳೆ ಮಾವಿನ ತೋಟ ಮಾಡಿದ್ದಾರೆ. ಈಗ ಹೊಸ್ದಾಗಿ ಮಾಡಿದ್ದಾರೆ ಇವರೆಲ್ಲ ಮಾವಿನ ತೋಟ. ನೀಟಾಗಿ ಮಾವಿನ ತೋಟ ಇದೆ. ಆ ಕಡೆನೂ ಒಳ್ಳೆ ಮಾವಿನ ತೋಟ, ತೆಂಗು ಮಾಡಿದ್ದಾರೆ ಪಕ್ಕದಲ್ಲಿ. ಒಳ್ಳೆ ನೀರಾವರಿ ಏರಿಯಾ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ವೆಹಿಕಲ್ ಹೋಗ್ತಾಯಿದೆ ನೋಡಿ ಸರ್, ಅದೇ ತಾರ್ ರೋಡು. ಕಂಪ್ಲೀಟ್ 4 ಮೂಲೆ ಚೌಕ ಇದೆ. ನೀರು ಇರೋದ್ರಿಂದ ನಾವು ಈ ಜಮೀನೊಳಗಡೆ ನಾವು ಏನು ಬೇಕಾದರೂ ಬೆಳಿಬೋದು. ಏನಪ್ಪ 1 ಎಕರೆ ಜಮೀನು ನಮ್ಗೆ ಸಾಕು ಅನ್ನೋದು ಕೆಲವರಿಗೆ ತುಂಬ ಜನ ಆಸಕ್ತಿ ಇರುತ್ತೆ. 1 ಎಕರೆ ಜಮೀನಲ್ಲಿ ಒಂದು ಬೋರ್ ಇರಬೇಕು, ಒಂದು ಒಳ್ಳೆ ವಾತಾವರಣ ಇರಬೇಕು. ನಾವು ಇದರಲ್ಲೇ ಈ ಮೂಲೆಗೆ ವಾಸ್ತು ಪ್ರಕಾರವಾಗಿ ಇಲ್ಲಿ ಒಂದು ಒಳ್ಳೆ ಮನೆ ಬರುತ್ತೆ. ಆಮೇಲೆ ಇದು ಎಂಟ್ರೆನ್ಸ್ ಸಿಗುತ್ತೆ ನಮಗೆ ದೇವಮೂಲೆಯಿಂದ. ಈ ಮೂಲೆಗೆ ನಮಗೆ ನೀರು ಇರಬೇಕು, ಇದೆ, ಏನು ಸಮಸ್ಯೆ ಇಲ್ಲ. ವಾಸ್ತು ಪ್ರಕಾರವಾಗಿ ಸ್ಕ್ವೇರಾಗಿದೆ. ಭಾಳ ಅಂದರೆ ಭಾಳ ಚೆನ್ನಾಗಿದೆ ಈ ತೋಟ. ಓಕೆ, ಇಲ್ಲಿಂದ ಕೇವಲ ಚಳ್ಳಕೆರೆ 20 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 220 ಕಿಲೋಮೀಟ್ರ್ ಆಗುತ್ತೆ. 220 ಕಿಲೋಮೀಟ್ರು. 4 ಮೂಲೆ ಸ್ಕ್ವೇರ್ ಇದೆ ಸರ್. ಮತ್ತೊಮ್ಮೆ ನೋಡಿ ಜಮೀನನ್ನ ನೀಟ್ ಆ್ಯಂಡ್ ಕ್ಲೀನಾಗಿದೆ ಸರ್. 1 ಎಕರೆ 4 ಗುಂಟೆ ನೋಡಿ ಸರ್. ನಾವು ಜಮೀನಿಂದ ಬಂದಮೇಲೆ ಈ ಥರ ರಸ್ತೆ ಬರುತ್ತೆ. ಈ ಕಡೆಯಿಂದ ಜಮೀನು ಬರುತ್ತೆ ನಮಗೆ. ಭಾಳ ಒಳ್ಳೆ ರೆಡ್ ಸಾಯಿಲು, ಭಾಳ ಒಳ್ಳೆ ಜಮೀನು ಸರ್. ಒಳ್ಳೆ ಪ್ರೈಜಿನ ವಿಷಯಕ್ಕೆ ಬಂದರೆ ಸರ್, ನಿಮಗೆ 1 ಎಕರೆ 4 ಗುಂಟೆ ಇದೆ ಕಂಪ್ಲೀಟಾಗಿ ವಿತ್ ಒಂದು ಬೋರು. ಪ್ಲಸ್ ನಿಮಗೆ ಸರ್ 1 ಎಕರೆ ಬಂದುಬಿಟ್ಟು ನಾನು ನಿಮಗೆ ಫೈನಲ್ ರೇಟು ಸರ್ 20 ಲಕ್ಷ ಹೇಳ್ತಾಯಿದ್ದೀನಿ. 1 ಎಕರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ. 1 ಎಕರೆ 4 ಗುಂಟೆ ಟೋಟಲಾಗಿ ಒಂದು ಬೋರು 20 ಲಕ್ಷ ಹೇಳ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಬೆಂಗಳೂರಿಂದ 220 ಕಿಲೋಮೀಟ್ರು, ಒಳ್ಳೆ ಟಾಪ್ ಕ್ವಾಲಿಟಿ ಲ್ಯಾಂಡ್ ಸರ್. ರೆಡ್ ಸಾಯಿಲು ನೋಡಿದ್ರಲ್ಲ ಯಾವ ಥರ ಇದೆ. ಒಳ್ಳೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರುತ್ತೆ. ಯಾಕೆ ಕಡಿಮೆ ಬಜೆಟಲ್ಲಿ ನಮ್ಗೆ ಒಳ್ಳೆ ಒಂದು ಜಮೀನು ಬೇಕು ಸರ್. ಒಳ್ಳೆ ನಾನು ಲೈಫ್ ಸ್ಪ್ರೆಡ್ ಮಾಡ್ತೀನಿ ಅನ್ನೋರಿಗೆ ಇಂಥ ಒಂದು ಜಮೀನು ಸರ್. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಒಳ್ಳೆಯದಾಗಲಿ.